ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಸಾರಿ, ಹಾಂ ಹೇಳಿ ಸರ್. ಸರ್, ನಾನು ಅಂಬರೀಷ್ ಅಂತ. ಹ್ಮ್ ನಾನೊಬ್ಬನೇ ಮಗ. ಹ್ಮ್ ಅಪ್ಪ ಇಷ್ಟು ದಿನ ಸೆಲ್ಫ್ ಆಗಿದ್ರು. ಹಲೋ ಸರ್, ಕೇಳ್ತಾ ಇದೆ. ಹಾಂ ಸರ್, ಅಪ್ಪಗೆ ಸ್ವಲ್ಪ ಏಜ್ ಆಗಿದೆ. ಹ್ಮ್ ನನಗಿನ್ನ ಮ್ಯಾರೇಜ್ ಆಗಿಲ್ಲ. ಓಕೆ ಯಾರ ಸಪೋರ್ಟು ಇಲ್ಲ ಸರ್. ಓಕೆ ನಾನು ಕೆಲ್ಸಕ್ಕೆ ಹೋಗ್ಕೊಂಡು ಪಿ ಜಿನಲ್ಲಿದ್ದೀನಿ. ಓಕೆ ಅಪ್ಪ ಬಂದು ಕೋಲಾರಲ್ಲಿದ್ದರು. ಓಕೆ ಅವ್ರ ಮನೆಯಲ್ಲೇ ಹಾಂ ಏನೋ ಅವ್ರು ಮಾಡಿಕೊಂಡು ಮನೆಯಲ್ಲಿ ಸೆಲ್ಫ್ ಆಗಿರ್ತಾ ಇದ್ರು. ಹಾಂ ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಎಲ್ಲ ಕಡೆನೂ ತೋರಿಸಿದ್ದೀನಿ ಸರ್. ಹ್ಮ್ ಮ್ಯಾಕ್ಸ್ಫರ್ಡಲ್ಲಿ ಅಡ್ಮಿಟ್ ಮಾಡಿದ್ದೆ, ಓಕೆ ಮತ್ತು ಜಯದೇವನಲ್ಲಿ ತೋರಿಸಿದ್ದೆ ಹಾಂ ಇಲ್ಲ ರೀಸೆಂಟಾಗಿ. ಹಾಂ ಆಮೇಲೆ ಕೋಲಾರಲ್ಲಿ SNR ಅಲ್ಲೆಲ್ಲ ತೋರಿಸಿದ್ದೆ. ಓಕೆ ಎಲ್ಲ ಕಡೆ ತೋರಿಸಿದ್ದೆ. ಇವಾಗ ಸ್ವಲ್ಪ ಬೆಡ್ಡು ರೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ ಸ್ವಲ್ಪ ಅವ್ರನ್ನ ನೋಡ್ಕೊಳ್ಳೋಕೆ ಆಗ್ತಾ ಇಲ್ಲ ಸರ್. ನನಗೂ ಯಾರು ಸಪೋರ್ಟ್ ಇಲ್ಲ ಹಿಂದೆ ಮುಂದೆ. ಒಬ್ಬರೇ ಮಗ? ಆಮೇಲೆ ಹಾಂ ಸರ್, ಒಬ್ಬರೇ ಮಗ. ಏನು ಕೆಲಸ ಮಾಡ್ತಿದ್ದಾರೆ ನಿಮ್ಮ ತಂದೆ? ಸರ್, ನಮ್ಮ ತಂದೆ ಬಂದು ಅವ್ರು ಬಂದು ಇದು ಪಾರ್ಲರ್ ಸರ್. ಪಾರ್ಲರ್ ಅಂದರೆ ಸಲೂನು. ಓಕೆ ಅವರು ಇಷ್ಟು ದಿನ ಮಾಡ್ತಾ ಇದ್ರು ಪಾಪ. ಓಕೆ ನಾನು ಸಪೋರ್ಟ್ ಮಾಡ್ತಾ ಇದ್ದೆ. ಓಕೆ ಈಗ ನಾನು ಬೆಂಗಳೂರಲ್ಲಿ ಇರೋದು, ಎಲೆಕ್ಟ್ರಾನಿಕ್ ಸಿಟಿನಲ್ಲಿ. ಓಕೆ ನಾನು ಒಂಟಿ ಸರ್. ಹಾಂ ಮತ್ತೆ ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ಸರ್. ನಿನ್ನೆ ಅಲ್ಲಿ ಕೋಲಾರ ಹತ್ರ ಶ್ರೀನಿವಾಸಪುರದ ಹತ್ರ ಒಂದು ವೃದ್ಧಾಶ್ರಮ ಇದೆ ಸರ್. ಓಕೆ ಅಲ್ಲಿ ಕರ್ಕೊಂಡೋಗಿ ಸೇರಿಸ್ದೆ. ಹ್ಮ್ ನಿನ್ನೆ ತಾನೇ ಫಸ್ಟ್ ಟೈಮು. ಆಮೇಲೆ ಅವರು ಸ್ವಲ್ಪ ಒಂಚೂರು ರ್ಯಾಶು, ಹ್ಮ್ ನಡೆಯೋಕ್ಕೆ ಓಡಾಡೋಕ್ಕಾಗಲ್ಲ. ಹ್ಮ್ ಆಮೇಲೆ ನಾನು ಹೋಗ್ಬೇಕು ಹಂಗೆ ಹಿಂಗೆ ಅಂತಾರಂತೆ. ಅಲ್ಲ, ಯಾರು ಇಷ್ಟಪಟ್ಟು ವೃದ್ಧಾಶ್ರಮದಲ್ಲಿ ಇರಲ್ಲ, ಅದು ಹಾ. ಕಾಮನ್ ಅದು. ಹಾಂ ಸರ್. ಹ್ಮ್ ಈಗ ಸೇರ್ಸಿದ್ರಲ್ವಾ? ನೆನ್ನೆ ಸೇರಿಸ್ದೆ. ಹ್ಮ್ ಇವತ್ತು ಅವರು ಆಶ್ರಮದ್ದು ಮ್ಯಾನೇಜರು ಮತ್ತೆ ಯಾರೋ ಅಂತ ಹೇಳಿದ್ರು. ಹಾಂ ಆಮೇಲೆ ಅಲ್ಲಿ ಇರ್ತಾರಲ್ಲ ಸರ್. ಹೇಗೆ ಸೇರ್ಸಿದ್ರು ಕಾಲ್ ಅಲ್ಲಿಗೆ? ಹಾಂ ಸರ್, ಹೇಗೆ ಅಂದರೆ ಆಧಾರ್ ಕಾರ್ಡ್ ತೊಗೊಂಬಂದು ಕೇಳಿದ್ರು. ಹಾಂ ಮತ್ತೆ 2 ಫೋಟೋ ಕೇಳಿದ್ರು, ಅಡ್ರೆಸ್ ಕೇಳಿದ್ರು. ಓಕೆ ಮತ್ತೆ ನಂದು ಫೋಟೋ ಅಡ್ರೆಸ್ ಎಲ್ಲ ತಗೊಂಡ್ರು. ಓಕೆ ಆಮೇಲೆ ಇರ್ತೀನಿ ಅಂತ ಹೇಳಿದ್ರು ಅಪ್ಪನೂ. ಹ್ಮ್ ಆಮೇಲೆ ಇವಾಗ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾರಂತೆ. ಓಕೆ ಅವ್ರು ಇದ್ಕೊಂಡು ಕರ್ಕೊಂಡು ಹೋಗಪ್ಪ, ಇಲ್ಲಿ ಫೀಸ್ ಇಲ್ಲ, ಸೈಲೆಂಟ್ ಫ್ರೀ. ಆಗಿರ್ಬೇಕು. ಫೀಸ್ ಏನಿಲ್ಲ ಸರ್, ಫ್ರೀ. ಫ್ರೀಯಲ್ಲಿ ಇಲ್ಲಿ ಪೊಲೀಸ್ ಲೆಟರ್ ಇಲ್ಲದೆ ಹೇಗೆ ತಗೊಳಕ್ಕಾಗುತ್ತೆ? ಹಾಂ ಫೀಸ್ ಇಲ್ದವರು ಹಾಂ ಫ್ರೀ ಆಫ್ ಕಾಸ್ಟ್ ಅವರು ಪೊಲೀಸ್ ಲೆಟರ್ ಇಲ್ದ ತಗೊಳಂಗೇ ಇಲ್ಲ. ಸೊ ಪೊಲೀಸ್ ಲೆಟರ್ ಏನು ತಗೊಂಡಿಲ್ಲ ಅವರು. ನಂಗೆ ಗೊತ್ತಿಲ್ಲ, ಅದೇನು ಹಾಂ ಕಾನೂನು ಗೊತ್ತಿಲ್ಲ. ನೋಡಿ, ನೋನ್ ನಿಮಗೆ ನಮ್ಮಲ್ಲಿ ಹೇಗಿರುತ್ತೆ ಅಂತಂದ್ರೆ, ತಂದು ಸೇರಿಸ್ತೀರಾ ಅಂತಂದ್ರೆ ನೀವು ಮಕ್ಕಳು ಯಾರಿಗೂ ನಾವು ಅವರಿಗೆ ಮುಂದೆ ಅವ್ರಿಗೆ ಬಾಡಿ ಆಗಲಿ ಅಥವಾ ಡೆತ್ ಸರ್ಟಿಫಿಕೇಟ್ ಆಗಲಿ ಕೊಡಲ್ಲ. ಹ್ಞೂ ಅರ್ಥ ಆಯ್ತಾ ನಿಮಗೆ? ಹಾಂ ಸರ್, ಅರ್ಥ ಆಯ್ತು. ನಮ್ಮ ಜವಾಬ್ದಾರಿ ಅದೆಲ್ಲ. ಓಕೆ. ಈಗ ನಿಮಗೆ ಆಗಲ್ಲ ಅಂತಾನೆ ನಮಗೆ ಬಿಡ್ತಾರದು. ಹೌದು ಸರ್. ಅವಾಗ ನಿಮಗೆ ಯಾಕೆ ನಾವು ಬಾಡಿ ಆಗಲಿ ಅಥವಾ ಡೆತ್ ಸರ್ಟಿಫಿಕೇಟ್ ಆಗಲಿ ಯಾಕೆ ಕೊಡಬೇಕು? ಹ್ಞೂ ಕೊಡಲ್ಲ. ಹೌದು. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವರು ಹೇಗೆ ತಗೊಂತಾರೆ, ಹೇಗೆ ನಡೆಸ್ತಾರೆ ನಂಗೆ ಗೊತ್ತಿಲ್ಲ. ಹ್ಞೂ ಆದರೆ NGOದ ರೂಲ್ಸ್ ಅದು. ಹ್ಞೂ ಅರ್ಥ ಆಯ್ತಾ ನಿಮಗೆ? ಹಾಂ ಹಾಂ ಸರ್, ಹೇಳಿ. ಆಯ್ತು, ತಂದು ನೀವು ನಿಮ್ಮ ತಂದೆ ಸರ್, ನಾನು ನಿಮ್ಮ ಫಾಲೋವರ್ ಸರ್. ನಾನು ವಿಡಿಯೋ ನೋಡ್ತಾ ಇಷ್ಟೊತ್ತು ನಾನು ಕೇಳಿಸ್ಕೊಂಡೆ ನಿಮ್ಮ ವಿಡಿಯೋಸ್ ಎಲ್ಲ. ನಾನು ಫಾಲೋನು ಆಗಿದ್ದೀನಿ ನಿಮಗೆ. ನಾನು ಇಷ್ಟು ದಿನ ನೋಡ್ತಾನೆ ಇದ್ದೆ, ಎಲ್ಲ ನೋಡ್ತಾ ಇದ್ದೀನಿ ನಾನು. ಮತ್ತೆ ಗೊತ್ತಲ್ವ ನಿಮಗೆ? ಹಾಂ ಸರ್. ನನಗೆ ಪೊಲೀಸ್ ಲೆಟರ್ ತಂದು ಕೊಡೋದಾದ್ರೆ ಹಾಂ, ನಾನು ತಗೊಳಕ್ ರೆಡಿ ಇದ್ದೀನಿ. ಪೊಲೀಸ್ ಲೆಟರ್ ಅಂದರೆ ಸರ್ ನನಗೆ ಗೊತ್ತಿಲ್ಲ ಸರ್. but ಇಲ್ಲ, ಹಾಂ ನೀವು ನಿಯರ್ ಅಬಲ್ ಯಾವ ಸ್ಟೇಷನ್ ಅದು? ಹಾಂ ಸರ್, ಅಪ್ಪ ಬಂದು ಕೋಲಾರಲ್ಲಿ ಇರೋದು. ಅಲ್ಲಿ ಸ್ಟೇಷನ್ಗೆ ಹೋದಾಗ ಅಥವಾ PDO ರೆಫರ್ ಮಾಡ್ತಾರೆ ಅದನ್ನ. ಹಾಂ PDO ರೆಫರ್ ಮಾಡಿ ನಿಮ್ಮ ತಂದೆಗೆ ಅಲ್ಲಿ ಯಾವುದೇ ತರದ ಆಸ್ತಿ ಇರಬಾರ್ದು. ಹಾಂ ಅರ್ಥ ಆಯ್ತಾ ನಿಮಗೆ? ಒಂದು ಚಿಕ್ಕದೊಂದು ಮನೆ ಇದೆ ಸರ್. ಓಕೆ, ಅದಿದ್ರೆ ಏನ್ ತೊಂದರೆ ಇಲ್ಲ, ಅದ್ ನೀವು ತಗೊಳ್ಳಿ, ತೊಂದರೆ ಇಲ್ಲ ಅದನ್ನ. ಓಕೆ. ಆಯ್ತಾ? ಅದನ್ನ ಅದರ ಹೊರ್ತು ಜಮೀನ್ ಗಿಮೀನ್ ಏನಿಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, ಈ ತರದ ವ್ಯಕ್ತಿ ಮಗ ಈ ತರ ಇದ್ದಾನೆ, ಒಬ್ಬನೇ ಮಗ, ವಂಶವೃಕ್ಷದ ಪ್ರಕಾರ ಯಾರು ಇಲ್ಲ ಅಂತ ಲೆಟರ್ ಕೊಡ್ತಾರೆ. ಇವನಿಗೆ ಈಗ ಮಗ ಬೆಂಗಳೂರಲ್ಲಿ ಇರೋದ್ರಿಂದ ಸಾಕಕ್ ಆಗ್ತಾ ಇಲ್ಲ ಅಂತೇಳಿ ಬರ್ಕೊಡ್ತಾರೆ. ನಾ ತಗಂತೀನಿ ಸರ್. ನಾನು ಸ್ಟೇಷನ್ಗೆ ಹೋಗಿ ತಗೋಬೇಕಾ ಇದನ್ನ? ಎಸ್ ಎಸ್ ಎಸ್. ಕೊಡ್ತಾರಾ ಸರ್? ಏನು ತೊಂದರೆ ಇಲ್ಲ ಸರ್, ಕೊಟ್ಟೆ ಕೊಡ್ತಾರೆ. ಹಾಂ ಬಟ್ ನಾನು ಒಂದು ಹೇಳೋದು ಬ್ರದರ್, ಹಾಂ ಪದ್ಧತಿ ಅಲ್ಲ ಅದು. ಹಾಂ ಸೇರ್ಸೋದು ವೃದ್ಧಾಶ್ರಮಕ್ಕೆ ಪದ್ಧತಿ ಅಲ್ಲ. ನಾವು ಭಿಕ್ಷೆ ಬೇಡ ಆದ್ರೂ ಪರವಾಗಿಲ್ಲ ಅಂತಂದ್ರೆ ನಾವು ಸಾಕ್ಬೇಕಲ್ವಾ? ಹಾಂ ಸರ್. ಸರ್, ಭಿಕ್ಷೆ ಬೇಡುವಂಥದ್ದು ಏನಿಲ್ಲ ಸರ್. ನಾನು ಅವ್ರು ಚೆನ್ನಾಗಿದ್ರೆ ನಾನು ನೋಡ್ಕೊತೀನಿ. ಏನಾಗಿದೆ ಮತ್ತೆ? ಅವರು
ಅವರು ಇರ್ತಾ ಇಲ್ಲ ಸರ್ ನನ್ನ ಹತ್ರ. ಈಗ ಸ್ವಲ್ಪ ಮೈಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ಕೊಂಡು ನೈಟಲ್ಲಿ ನಾನು ನಿದ್ದೆ ಮಾಡಲ್ಲ. ಮತ್ತೆ ಊಟ ತಿಂತಾರೆ ಚೆನ್ನಾಗಿ. ಮತ್ತೆ ಹೇಳಿದ್ ಮತ್ತೆ ಕೇಳಲ್ಲ, ಆಚೆ ಹೋಗ್ಬಿಡ್ತಾರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬಿಡ್ತಾರೆ. ಏನ್ ಕೆಲಸ ಮಾಡ್ತೀರಾ ಬ್ರದರ್ ನೀವು? ಸರ್ ನಾನು ಪಾರ್ಲರ್ ಇದೆ ಸರ್ ನಂದು. ಓಕೆ. ಇಲ್ಲಿ ಎಲ್ಲಾದ್ರೂ ಒಂದು ಹೆಲ್ತ್ ಕೇರ್ ಎಲ್ಲಾದ್ರೂ ಬಿಡಿ ಅವ್ರನ್ನ, ಅಮೌಂಟ್ ಕಟ್ಟಿ. ಅದಕ್ಕೆ ಅಂತ ಬೇಕಾದಷ್ಟು ಸಂಸ್ಥೆಗಳಿದಾವೆ. ಸರ್ ಹೆಲ್ತ್ ಕೇರ್ ಅಲ್ಲೂ ಸರ್ಚ್ ಮಾಡಿದೆ ಸರ್. ಪರ್ ಡೇ 1200 1000. ಕಾಮನ್ ಅದು. ಸರ್ ಮತ್ತೆ ಮಂತ್ಲಿ 28,000 ಆ ತರ ಕೇಳ್ತಾ ಇದ್ದಾರೆ. ನನಗೆ ಸ್ಯಾಲ್ರಿನೇ ಅಂದ್ರೆ ನಾನು ಒಂದು 18,000-20,000 ಸಂಪಾದನೆ ಮಾಡ್ತೀನಿ. ಮದುವೆ ಆಗಿದೆಯಾ? ಇಲ್ಲ ಸರ್ ಆಗಿಲ್ಲ. ಮದುವೆ ಆಗಿದ್ರೆ ನಾನೇನೋ ಮ್ಯಾನೇಜ್ ಮಾಡ್ತಾ ಇದ್ದೆ ಸರ್ ಮನೇಲಿ. ನಾನೆಲ್ಲ ಮಾಡೋಕ್ಕೂ ತಯಾರಿದ್ದೀನಿ ಸರ್. ನನಗೆ ಅವ್ರು ಆರಾಮಾಗಿ ನೈಟಲ್ಲಿ ಮಲಗ್ತಾ ಇಲ್ಲ ಅಷ್ಟೇ. ಅದು ಗೊತ್ತಾಯ್ತು, ನಂಗೆ ಅರ್ಥ ಆಗ್ತಾ ಇದೆ ಬ್ರದರ್ ನೀವು ಹೇಳೋದು. ನಾನು ನೋಡಿ, ಈಗ ನಾವು ಎಲ್ಲವೂ ನಮ್ಮ ಮೂಗಿನ ನೇರಕ್ಕೆ ನಾವು ಮಾತಾಡಕ್ಕಾಗಲ್ಲ, ಆಯ್ತಾ? ಬಟ್ ನಾನು ಹೇಳೋದು, ನಾನು ಅದೊಂದು ಸಜೆಷನ್ ಹೇಳಿದೆ, ಆಯ್ತು. ಈಗ ನಿಮಗೆ ಬೇಕು ಅಂದ್ರೆ ಹೋಗಿ ಒಂದು ಲೆಟರ್ ತಗೊಂಬನ್ನಿ, ನಾನು ಸೇರಿಸ್ಕೊಳಕ್ ರೆಡಿ ಇದ್ದೀನಿ. ಓಕೆನಾ? ಈ ತರ ಸೇರಿಸ್ತಾ ಇದ್ದೀನಿ. ನಿಮ್ದೇನಾದ್ರು ಮೆನ್ಷನ್ ಮಾಡ್ಬೇಕಾ ಸರ್? ಹೌದು, ಆತರ ಅಂತಾನೆ ಲೆಟರ್ ಬರೀಬೇಕು ಅವರು. ಓಕೆ. ಅಲ್ಲಿ ಹೋದಾಗ ನನ್ಗೆ ಕಾಲ್ ಮಾಡಿ ಅವ್ರು ಹೇಳ್ತಾರೆ, ಅವರು ಕೇಳ್ತಾರೆ ಏನ್ ರೂಲ್ಸ್ ಇದೆ ಅಂತ. ಅವಾಗ ನಾನು ಹೇಳ್ತೀನಿ ಅವ್ರಿಗೆ. ಅವ್ರು ಏನ್ ಮಾಡ್ತಾರೆ, ನನಗೆ ಒಂದು ಕಾಪಿ ಮಾಡ್ತಾರೆ. ಇವ್ರು ಹೌದು ನಮ್ಮ ಲಿಮಿಟ್ ಅಲ್ಲಿ ಇದ್ರು, ಇವ್ರಿಗೆ ಯಾವ್ದೇ ತರದ ಆಸ್ತಿ ಇಲ್ಲ ಅಂತ ಬರೀತಾರೆ. ಅವಾಗ ನಾವು ತಂದು ಇಲ್ಲಿ ಬಿಡ್ತೀವಿ. ಇಲ್ಲ ನಾನು ಇನ್ನೊಂದು ಐಡಿಯಾ ಹೇಳ್ಬೋದಲ್ಲ ಬ್ರದರ್ ನಿಮಗೆ. ಈಗ ಕೋಲಾರದಲ್ಲಿ ಒಂದು ಮನೆ ಇದೆ ಅಂದ್ರಲ್ಲ, ಅದು ಮಾರಿ ಏನಾದ್ರು ಒಂದು ಕಡೆ ಎಲ್ಲ ಡಿಪಾಸಿಟ್ ಇಟ್ಬಿಡಿ ಸರ್. ಅದು ಹಳೆ ಮನೆ, ಅದು ಅಷ್ಟು ಸಡನ್ ಅಂತ ಮಾರಕ್ಕಾಗಲ್ಲ. ಅದು ತಾತ ಹೆಸರಲ್ಲಿ ಇರೋದು. ನಾನು ಏನು ಮಾಡ್ಕೊಂಡಿಲ್ಲ ಇಷ್ಟು ದಿನ ಇದ್ರಲ್ಲಿ. ನಾನು ಆತರ ಅದಕ್ಕೆಲ್ಲ ಏನು ಆಸೆ ಪಡಲ್ಲ ಸರ್. ಬೇಕಾದ್ರೆ ಅವ್ರಿಗೆ ಬರ್ದ್ ಕೊಟ್ಬಿಡ್ತೀನಿ ನಾನು. ಬರ್ಕೊಟ್ಟು ಏನ್ ಮಾಡ್ತೀರಾ? ನನ್ನ ಹತ್ರ ಈಗ ನೋಡಿ, ನಮ್ಮ ಹತ್ರ ಬಂದಾಗ ಆ ಆಸ್ತಿ ತಗೊಳ್ಳೋ ಹಾಗಿಲ್ಲ. ತಗೊಂಡೇನ್ ಮಾಡ್ತೀರಾ? ನಾನ್ ದಾನ ಧರ್ಮ ಮಾಡ್ಬೋದಲ್ಲ ಸರ್ ನಾನು? ಆಗ ಅದು ಯಾರ್ದು? ಅದು ಅಪ್ಪದೇ, ಅವ್ರ ಅಪ್ಪದು. ಓಕೆ, ಅವ್ರ ಅಪ್ಪದು ನೀವು ಮಾಡ್ಬೋದು. ಬಟ್ ಎಷ್ಟಕ್ಕೆ ಹೋಗುತ್ತದು ಹೋದ್ರೆ ನಿಮ್ ಪ್ರಕಾರ? ಸರ್ ಹೋಗುತ್ತೆ ಸರ್. ಈಗ ಅದು ಹೈವೇನಲ್ಲೇ ಇರೋದು. ಅದು ಊರು ಶ್ರೀನಿವಾಸ್ಪುರ ಟು ಮುಲ್ಬಾಗಲ್ ರೋಡ್. ಅಂದಾಜು ಎಷ್ಟಕ್ಕೆ ಹೋಗ್ಬೋದು ಬ್ರದರ್? ಅಂದಾಜು ಅದಕ್ಕೆ ಒಂದು ಅಂದಾಜು ಒಂದಿರುತ್ತೆ ಸರ್, ಒಂದು 6-7 lakhs ಅರ್ಜೆಂಟ್ ಆಗಿ ಮಾರಿದ್ರೆ. ಆಯ್ತು, 5 ಅನ್ಕೊಳ್ಳಿ. 5ಕ್ಕೆ ಯಾರಿಗಾದ್ರೂ ಕೊಟ್ಬಿಟ್ಟು 5 ತಗೋಗಿ ಯಾರೋ ಒಂದು ಹೆಲ್ತ್ ಕೇರ್ ಅಲ್ಲಿ ಕೊಡಿ. ಅರ್ಥ ಆಗ್ತದೆ ನಿಮಗೆ? ಒಂದು ಹೆಲ್ತ್ ಕೇರ್ ಕೊಟ್ಟಾಗ ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಕೊಟ್ಕೊಂಡು ಇಟ್ಕೊಂತಾರೆ. ಅರ್ಥ ಆಯ್ತಾ ನಿಮಗೆ? ಬಟ್ ನಿಮಗೆ ನೀವು ನೋಡಿ, ಈಗ ನನ್ನನ್ನು ಒಂದು ಹೆಲ್ಪ್ ಕೇಳಿದಾಗ ನಾನು ಅವೆಲ್ಲ ಹೇಳಕ್ ತಪ್ಪದು. ಬಟ್ ಅವರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ. ಎಸ್ ಎ ಮೆಂಟಲ್ ಡಿಸರ್ಬರ್ಡ್ ಕೇಸ್ ನೀವು ಟ್ರೀಟ್ಮೆಂಟ್ ಎಲ್ಲ ಮಾಡಿಸಿದೀವಿ ಸರ್. ಓಕೆ ಓಕೆ. ನಾನು ಮೊನ್ನೆ ಜಯದೇವ ಕರ್ಕೊಂಡು ಹೋಗಿದ್ದೀನಿ. ಜಯದೇವ ಕರ್ಕೊಂಡು ಹೋಗಿ ಎಲ್ಲ ಚೆಕ್ ಮಾಡಿಸಿದೀನಿ. ಅಲ್ಲಿ ಏನು ತೊಂದರೆ ಇಲ್ಲ. ಇವ್ರು ಸಿಂಗಲ್ ಆಗಿದ್ರಲ್ಲ ಸರ್. ಸ್ವಲ್ಪ ಅದು ಇದು ತಿನ್ನೋದು ಆ ತರ ಎಲ್ಲ. ಈ ವಯಸ್ಸಾದರೂ ಅಷ್ಟೇ ಬ್ರದರ್, ಅದು ನಿಮ್ಮ ಹತ್ರ ಅಲ್ಲ, ನಮ್ಮ ಹತ್ರ ಇದಾರಲ್ಲ. ಆಮೇಲೆ ಇಲ್ಲಿ ಆಕ್ಸ್ಫರ್ಡ್ ಇದೆಯಲ್ಲ ಸರ್, ಹತ್ತಿಬೆಲೆ ಆಕ್ಸ್ಫರ್ಡ್, ಅಲ್ಲಿ 20 ದಿನ ಅಡ್ಮಿಟ್ ಮಾಡಿಸಿದ್ದೆ. ಅಲ್ಲಿ 20 ದಿನಾನು ನಾನೇ ನೋಡ್ಕೊಂಡಿದ್ದೀನಿ. ಎಲ್ಲ ಕ್ಲಿಯರ್ ಮಾಡ್ಕೊಂಡು ಕರ್ಕೊಂಡ್ ಬಂದೆ. ಮತ್ತೆ ಕೋಲಾರಲ್ಲಿ ತೋರಿಸಿದೀವಿ. ಎಲ್ಲ ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ. ಬಟ್ ಏನಂದ್ರೆ ಇವಾಗ ನೋಡಿ, ನಾಳೆ ಅವರು ಬಂದು ಕರ್ಕೊಂಡು ಹೋಗು ಅಂದ್ರು. ಬೆಳಗ್ಗೆ 10 ಗಂಟೆಗೆ ಕರ್ಕೊಂಡ್ ಬರ್ಬೇಕು ಸರ್ ನಾನು. ಆಮೇಲೆ ನಾನು ಒಂದು ನೈಟ್ ಎಲ್ಲಿ ಇಟ್ಕೊಳ್ಳೋದು ಅಂತಾನೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇಷ್ಟು ಪರಿಸ್ಥಿತಿ. ಇವಾಗ ಅಲ್ಲಿಂದ ಬೇರೆ ಕಡೆ ಎಲ್ಲಾದ್ರೆ ಅವ್ರನ್ನ ಕರ್ಕೊಂಡ್ ಬರ್ಬೇಕು. ಅಲ್ಲ, ನೀವು ಹೇಳಿದ್ ನಂಗೆ ದೇವನಿಗೆ ಅರ್ಥ ಆಯ್ತು. ಆಯ್ತು, ಬನ್ನಿ ಕರ್ಕೊಂಬನ್ನಿ, ನಾಳೆ ನೋಡೋಣ. ಓಕೆ ಸರ್. ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್, ಸ್ವಲ್ಪ ರ್ಯಾಶು ಏನ್ ತೊಂದರೆ ಇಲ್ವಾ ಅಲ್ಲ? ಅಂದ್ರೆ ಜಾಸ್ತಿ ಸ್ವಲ್ಪ ಮಾತಾಡ್ತಾರೆ ಸರ್. ಈಗ ವಯಸ್ಸಾದ್ಮೇಲೆ ಹೆಂಗ್ ಗೊತ್ತಾ ಸರ್, 60 ಆದ್ಮೇಲೆ ಅವರೆಲ್ಲ ಮಕ್ಳು, 2ನೇ ಮಕ್ಳು ಸರ್ ಅವರು. ಸರ್ ಅದೆಲ್ಲ ಕಾಮನ್ ಅದು. ನನ್ಗೆ ಇವಾಗ ಏನಂತ ಹೇಳ್ತಾ ಇದಾರೆ ಅಲ್ಲಿ, ನನ್ ಮಗ ಹಾಸ್ಪಿಟಲ್ಗೆ ಅಂತ ಕರ್ಕೊಂಬಂದ, ನನ್ನನ್ನು ತಗೊಂಬಂದ್ ಇಲ್ಲಿ ಬಿಟ್ಟಿದ್ದಾನೆ, ನಾನು ಇರಲ್ಲ, ನಂದು ಮನೆ ಇದೆ, ಆ ತರ ಎಲ್ಲ ಹೇಳ್ತಾ ಇದಾರಂತೆ. ಅದೇ ಅಂದಾಗ ಏನಾಗುತ್ತೆ ಅಂದ್ರೆ ಅವರಿಗೆ ಎಲ್ಲ ಒಂದ್ ಕಡೆ ಇರಿಟೇಟ್ ಆಗತ್ತೆ. ಹಂಗಾಗಿ ಇರ್ಲಿ, ಕರ್ಕೊಂಬನ್ನಿ, ನಾಳೆ ಕರ್ಕೊಂಬನ್ನಿ, ನೋಡೋಣ. ಓಕೆನಾ? ಬೆಳಗ್ಗೆ ಒಂದು 10 ಗಂಟೆ ಮೇಲೆ ಕಾಲ್ ಮಾಡ್ತೀನಿ ಸರ್, ದಯವಿಟ್ಟು ಫೋನ್ ರಿಸೀವ್ ಮಾಡಿ. ಈಗ ಮಿಸ್ ಕಾಲ್ ಆಗಿತ್ತು, ನಾನು ವಾಪಸ್ ಮಾಡಿದ್ನಲ್ವಾ?
ಹಾಂ ಸರ್ ಮಾಡ್ತೀರಿ. ತುಂಬ ಮತ್ತೆ ಧನ್ಯವಾದಗಳು ಸರ್. ಓಕೆ ಕರ್ಕೊಂಬನ್ನಿ. ಹಾಂ ಹಾಂ